ಹಾಯ್ ನಮಸ್ಕಾರ ಆಪ್ತಾರೆ. ಈ ಒಂದು ಅನುಬಂಧ ಹೀಗೆ ಮುಂದುವರಿಲಿ ಅಂತ ನಾನು ಆಶಿಸ್ತೀನಿ. ನಾವಿವಾಗ ಬಂದಿರೋದು ಕಾರಂಜಿ ನೇಚರ್ ಪಾರ್ಕು. ಇದು ಪೊಲೀಸ್ ಕ್ವಾರ್ಟರ್ಸ್. ಎಷ್ಟು ಹಳೇ ಕಾಲದ್ದು ಇದೆ ನೋಡಿ. ಕಾರಂಜಿ ನೇಚರ್ ಪಾರ್ಕ್ಗೆ ಇವಾಗ ನಾವು ಹೋಗೋಣ ಬನ್ನಿ. ಇದರಲ್ಲಿ ಏನಿದೆ ಅಂತ ನಿಮಗೆ ತೋರಿಸ್ತೀನಿ. ಇದರಲ್ಲಿ ಮುಖ್ಯವಾಗಿ ನಾನು ಎಂಟ್ರೆನ್ಸ್ ಆಗ್ತಾನೆ ನೋಡಿ, ದೊಡ್ಡ ದೊಡ್ಡ ಮರಗಳು ಎಷ್ಟೆಷ್ಟು ಎತ್ತರವಾಗಿ ಬೆಳೆದಿತ್ತಂದರೆ ನನಗೆ ನೋಡಿ ಆಶ್ಚರ್ಯ ಆಯಿತು. ಬೆಂಗಳೂರು ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕಲ್ಲಿ ಮರಗಳಿದೆ, ಆದರೆ ಇಷ್ಟಿಷ್ಟು ಉದ್ದನೆಯ ಮರಗಳು ನಾನು ನೋಡೇ ಇಲ್ಲ. ತುಂಬ ಚೆಂದವಾಗಿ ಇಟ್ಟಿದ್ರು. ಮತ್ತು ನೋಡಿ, ಫ್ಯಾಮಿಲಿ ಸಮೇತ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದು ನೋಡಿ. ಶೂ ಪಾಟ್ ಗಿಡಗಳೆಲ್ಲನೂ ಎಷ್ಟು ಅಲಂಕಾರವಾಗಿ ಇಟ್ಟಿದ್ದಾರೆ ನೋಡಿ. ನಾನು ಹೇಳಿದ್ನಲ್ಲ, ಎತ್ತರನೇ ಮರಗಳು ಎಷ್ಟು ಎತ್ತರವಾಗಿದೆ ನೋಡಿ. ನೋಡೋಕ್ಕೆ ಫೋಟೋ ಶೂಟ್ ಮಾಡೋಕ್ಕೆ ಹೊರಗಿತ್ತು. ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಮಕ್ಕಳು ಆಟ ಆಡೋ ಒಂದು ಪಾರ್ಕ್ನ ನೋಡಿದ್ರಿ. ನನ್ನ ಮಗಳು ಎಷ್ಟು ಹೆಂಗೆ ಆಡ್ತಾ ಇದ್ದಾಳೆ ನೋಡಿ. ಅವಳೊಂದು ಮಗಳಾಗೇನೆ ನಮಗೆ ಒಂದು ಸಂತೋಷ, ಮಕ್ಕಳ ಆಟ. ನನ್ನ ಮಗಳು ಎಲೀಸ್ ಕೂಡ ಆಡಿದೊಂದು ದೃಶ್ಯನ ನಿಮಗೆ ಆಗ್ತಾ ಇದ್ದೀನಿ ನೋಡಿ. ಇದೆಲ್ಲ ತುಂಬ ಕಷ್ಟ ಇತ್ತು, ಆದ್ರೂ ಎಷ್ಟು ಸಲೀಸಾಗಿ ಮಾಡಿದ್ನಂದರೆ ಹೇಳ್ಕೊಟ್ಟಂಗೆ ಮಾಡಿದ್ದಾಳೆ ನೀಟಾಗಿ. ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಸುಮ್ಮನೆ ವಿಡಿಯೋ ಲ್ಯಾಗ್ ಆಗುತ್ತೆ ಅಂತ ನೋಡಿ. ಇಲ್ಲಿ ಮಕ್ಕಳು ಎಂಜಾಯ್ ಮಾಡೋಕ್ಕೆ ತುಂಬ ಒಳ್ಳೆಯ ಜಾಗ. ಎಷ್ಟು ನೀಟಾಗಿ ಡ್ಯಾನ್ಸ್ ಆಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಇದೆಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ನೋಡ್ತಾ ಇರಿ. ಮಕ್ಕಳು ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ರು. ಇದು ಮಕ್ಕಳು ಆಟ ಆಡೋದಕ್ಕೆ ಅಂತಲೇ ಪಾರ್ಕ್ ಮಾಡಿದ್ದಾರೆ. ಮತ್ತು ಇನ್ನೂ ಒಂದು, ಇದು ನಡ್ಕೊಂಡು ಹೋಗೋ ಪಾರ್ಕ್ ದೊಡ್ಡದಾಗಿದೆ. ಇದರಲ್ಲಿ ಪಕ್ಷಿಗಳೆಲ್ಲ ಇದೆ, ಅದನ್ನು ಮುಂದೆ ತೋರಿಸ್ತೀನಿ ನೋಡಿ. ಇದೇ ಆ ಪಕ್ಷಿಗಳು ಹೇಳಿದ್ನಲ್ಲ ನೋಡಿ, ಯಾವ ರೀತಿ ಇದೆ ಅಂತ. ಇದೆಲ್ಲ ಲವ್ ಬರ್ಡ್ಸು. ನೋಡಿ, ಇದರಲ್ಲಿ ಬೋರ್ಡರೆಲ್ಲ ಹಾಕಿದ್ದಾರೆ, ಗೋಲ್ಡನ್ ಪೆಸೆಂಟ್. ಚೆನ್ನಾಗಿತ್ತು ನೋಡೋದಕ್ಕೆ. ಕಾರಂಜಿ ಪ್ರಕೃತಿ ಉದ್ಯಾನವನ, ಸಿಲ್ವರ್ ಪೆಸೆಂಟ್ ಅಂತ ಇದು ಬರ್ಡ್ ನೇಮ್. ಮತ್ತೆ ಗಾರ್ಡನ್ ಒಂದು ವ್ಯೂ ತೋರಿಸ್ತೀನಿ ನೋಡಿ, ಎಷ್ಟು ಹಚ್ಚ ಹಸಿರಾಗಿದೆ ಅಂತ. ಮರಗಳು ಹಂಗೆ ಒಂದು ಇದಿರೋ ಟೆನ್ಷನ್ ಎಲ್ಲ ಇಲ್ಲಿ ಫ್ರೀಯಾಗಿ ಕಳಿಬೋದು ಮಕ್ಕಳ ಜೊತೆ. ವೀಕ್ ಡೇಸ್ ಪೂರ್ತಿ ಕೆಲಸ ಮಾಡ್ತೀರಿ, ಇಲ್ಲಿ ಬಂದು ಒಂದು 10 ನಿಮಿಷ ಇಲ್ಲ ಅರ್ಧ ಗಂಟೆ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ಈ ಪಾರ್ಕ್ಗೆ ಎಂಟ್ರಿ ಫೀಸ್ ಕೂಡ ಇದೆ, ಅದು 30 to 40 ರುಪೀಸನೇ ಇರುತ್ತೆ ಅಷ್ಟೇ. ಬಟರ್ಫ್ಲೈ ಗಾರ್ಡನ್ ಕೂಡ ಇದೆ ನೋಡಿ, ಆದರೆ ಬಟರ್ಫ್ಲೈಸ್ ಇದ್ದಿಲ್ಲ. ಹಾಗೆ ಮುಂದೆ ಏನಿದೆ ಅಂತ ನೋಡೋಕೆ ಹೋದೆ. ಇಲ್ಲಿ ಬೋಟಿಂಗ್ ಫೆಸಿಲಿಟಿ ಕೂಡ ಇತ್ತು. ಒಂದ್ಸರಿ ಬೋಟಿಂಗನ್ನು ಎಂಜಾಯ್ ಮಾಡೋಣ ಅಂತ ಫ್ಯಾಮಿಲಿ ಸಮೇತ ಫ್ಯಾಮಿಲಿನ ಕರ್ಕೊಂಡು ಹೋದೆ ನೋಡಿ. ಇದು ವೇ ಟು ಬೋಟಿಂಗ್. ಫ್ಲವರ್ಸ್ ನೋಡಿ ಹೆಂಗಿದೆ, ಹೂಗಳು ಎಷ್ಟು ಚಂದ ಅಂತ ನೋಡಿ.
ಎಷ್ಟು ಚೆನ್ನಾಗಿದೆ ಅಂತ. ಇದರ ದಸರಾ ಟೈಮಲ್ಲಿ ಜೋಡಿಸಿದಾರೆ ಅನ್ಕೊತೀನಿ ನೋಡಿ. ಇದು ಬೋಟಿಂಗ್ ಮಾಡೋ ಸ್ಥಳ ಕೆರೆ, ಇದೇ ಕಾರಂಜಿ ಲೇಕ್ ಅಂತ. ಇದು ಬೆಂಗಳೂರು ಕಬ್ಬನ್ ಪಾರ್ಕಲ್ಲಿ ಕೂಡ ಈ ಥರ ಬೋಟಿಂಗ್ ವ್ಯವಸ್ಥೆ ಇದೆ. ಇಲ್ಲೆಲ್ಲ ಕೈಯಲ್ಲಿ ಮಾಡ್ತಾಯಿದ್ರು. ಕಬ್ಬನ್ ಪಾರ್ಕಲ್ಲಿ ಬೇಕಾದ್ರೆ ನಿಮಗೆ ಮೋಟ್ರ್ ಇಟ್ಬಿಟ್ಟು ಓಡಿಸ್ತಾರೆ. ಚೆನ್ನಾಗಿದೆ ನೋಡಿ ಬೋಟ್ ರೈಡ್, ಎಂಜಾಯ್ ಮಾಡಿ. ನನ್ನ ಮಕ್ಕಳು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ರು. ನೋಡಿ ಇಲ್ಲೇ ನೋಡ್ತಾ ಇದ್ದೀರಲ್ಲ ಕಾರಂಜಿ ಚಿಮ್ಮೋದು, ಅದು ಇನ್ನೂ ಹತ್ರ ಹೋಗಿ ತೋರಿಸ್ತೀನಿ ನೋಡಿ, ಚೆನ್ನಾಗಿತ್ತು. ಈ ಬೋಟಿಂಗ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಫ್ಯಾಮಿಲಿ ಎಲ್ಲ. ಇನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿದೆ. ಅದು ಹತ್ರ ಕಾರಂಜಿನ ಹೋಗಿ ತೋರಿಸ್ತೀನಿ ನೋಡಿ. ಅದು ನೀರು ಚಿಮುಕ್ಸ್ತಾ ಇದೆಯಲ್ಲ, ಹತ್ರ ಹೋಗಿ ತೋರಿಸ್ತೀನಿ ನೋಡಿ ಇವಾಗ. ಮತ್ತು ಇಲ್ಲಿಂದ ಚಾಮುಂಡಿ ಬೆಟ್ಟನ ನನಗೇನು ಅಷ್ಟೊಂದು ಡೌಟು. ಚಾಮುಂಡಿ ಬೆಟ್ಟನಿಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನೋಡಿ ನೀರು ಹೆಂಗೆ ಚಿಮ್ತಾ ಇದೆ, ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಎಂಜಾಯ್ ಮಾಡಿ ನೀವು ನಮ್ಮ ಜೊತೆ. ನೋಡಿದ್ರಾ ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಬ್ಯಾಕ್ಗ್ರೌಂಡಲ್ಲಿ ಕ್ಲೋಸಪ್ ಅಲ್ಲಿ ತೋರಿಸ್ತೀನಿ. ನನಗೂ ನೋಡಿ ತುಂಬ ಸಂತೋಷ ಆಯಿತು. ಇದೇ ಕಾನ್ಸೆಪ್ಟು ಕಬ್ಬನ್ ಪಾರ್ಕಲ್ಲಿ ಕೂಡ ಇದೆ, ಸೇಮ್ ಇದೇ ಥರ ಚಿಮ್ಮುತ್ತೆ ನೀರು. ಬೆಂಗಳೂರು ಕಬ್ಬನ್ ಪಾರ್ಕಲ್ಲಿ ಕೂಡ ಬೋಟಿಂಗ್ ಇದೆ. ಬಾಲಭವನ ನೆಕ್ಸ್ಟ್ ವಿಡಿಯೋ ನಿಮಗೆ ಅಪ್ಡೇಟ್ ಮಾಡಿ ತೋರಿಸ್ತೀನಿ. ಈ ಬೋಟಿಂಗ್ ಹೋಗೋಕ್ಕೆ ಭಯ ಪಡ್ತೀರಿ. ಕಾಲಲ್ಲೇ ಪೆಡ್ಲ್ ಮಾಡ್ಕೊಂಡು ಹೋಗ್ತಾ ಇದ್ರು. ನಮಗೆ ಅಲ್ಲಿ ಕ್ಯೂ ನಿಂತ್ಕೊಂಡು ನಮಗೆ ಸಾಕಾಗೋಗಿತ್ತು. ನೋಡಿ ನೀವು ಎಷ್ಟು ಜನ ಇದ್ದಾರೆ ಅಂತ ಕ್ಯೂ ನಿಂತ್ಕೊಂಡು ನೋಡಿದ್ದು. ಅದಕ್ಕೆ ನಾವೆಲ್ಲ ಫ್ಯಾಮಿಲಿ ಸಮೇತ ಒಂದೇ ಬೋಟಲ್ಲಿ ಗ್ರೂಪಾಗಿ ಹೋಗ್ಬಿಟ್ರಿ. ಹೆಂಗೋ ಎಂಜಾಯ್ ಮಾಡಿದ್ರಿ ಅಂದ್ಕೊತೀನಿ. ನೀವು ನಮ್ಮ ಜೊತೆ ಈ ವ್ಯೂನ ಎಂಜಾಯ್ ಮಾಡಿದ್ದೀರಾ. ಓಕೆ, ಅಟ್ ಲಾಸ್ಟ್ ನಾವು KSRTC ಬಸ್ಸು ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡೆ ಬೆಂಗಳೂರು ಕಡೆ ಪ್ರಯಾಣ ಬೆಳೆಸ್ಕೊಂಡ್ರಿ. ಹಾಗೆ ಹೋಗ್ತಾ ಈ ಸೀನರಿನ ಎಂಜಾಯ್ ಮಾಡಿ ಬೆಂಗಳೂರು ಕಡೆಗೆ. ಆದರೆ ಈ ರೀತಿ ಬೆಂಗಳೂರಲ್ಲಿ ನೋಡೋಕ್ಕೆ ಸಿಗಲ್ಲ ನಿಮಗೆ. ಮೈಸೂರಲ್ಲಿ ಆನ್ ದ ವೇಯಲ್ಲಿ ಸಿಕ್ತು. ಯಾಕಂದರೆ ನಾನು ರೈತನ ಮಗ, ಗದ್ದೆಯಲ್ಲಿ ಹೊಲದಲ್ಲಿ ಎಲ್ಲ ಕೆಲಸ ಮಾಡಿದ್ದೀನಿ. ಇದನ್ನು ನೋಡಿ ನನಗೂ ತುಂಬ ಖುಷಿ ಆಯಿತು. ಹಾಗೆ ಬೆಂಗಳೂರು ಕಡೆ ಬರ್ತಾ ತೋರಿಸ್ತೀನಿ ನೋಡಿ, ಇದು ಬೆಂಗಳೂರು ಎಂಟ್ರೆನ್ಸ್. ಓಕೆ ಆಗ್ತಾರೆ. ತುಂಬ ಥ್ಯಾಂಕ್ ಯು. ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ.
ಇದೇ ರೀತಿ ನಮ್ಮ ನಿಮ್ಮ ಸಂಬಂಧ ಅನುಬಂಧ ಇದೇ ರೀತಿ ಮುಂದುವರಿಲಿ.